ನಮಸ್ಕಾರ ಗೌತಮ್ ಅವರೇ. ಹಾ ಹೇಳಿ ಸರ್. ಲಾವಣ್ಯ ಭೀಕರ ಹತ್ಯೆ ಕಳೆದ ವಾರದಲ್ಲಿ ನಡೆಯುತ್ತೆ. ಅದಾದ ಮೇಲೆ ಆರೋಪಿಯ ಬಂಧನವಾಗಿರುವುದಿಲ್ಲ. ಇವತ್ತು ಆರೋಪಿಯ ಬಂಧನವಾಗಿದೆ ಅನ್ನುವಂತ ದೊಡ್ಡ ಸುದ್ದಿ ಬರ್ತಾ ಇದೆ. ತಾವೇ ಈ ಕೇಸ್ನಲ್ಲಿ ಕಂಪ್ಲೇನೆಂಟು, ತಾವು ಅವ್ರ ಭಾವ. ಏನ್ ಸರ್ ಆಕ್ಚುಲಿ ಏನಾಯ್ತು ಅದು ಕೇಸ್? ಅದು ಇವತ್ತು ಅವನನ್ನು ಇಲ್ಲಿಗೆ ಬೀಚ್ ರೋಡ್ ಸ್ಟೇಷನ್ಗೆ ಕರೆದಿದ್ರು. ಬಂದಿದ್ದ, ನಾನು ಕೂಡ ನೋಡಿದ್ದೇನೆ. ಇಬ್ರು ಮಾಜರ್ಗೆ ಫ್ರೆಂಡ್ ಅವರನ್ನು ಕಳಿಸಿ ಮತ್ತೆ ನಾನು ಕೂಡ ಬಂದಿದ್ದಾನೆ. ಏನು ಪಾಯ್ಸನ್ ಆ ಥರದ್ದು ಏನಿಲ್ಲ, ಈಗ ಫುಲ್ಲು ರಿಕವರಿ ಆಗಿದ್ದಾನೆ. ಮತ್ತೆ ಇನ್ನು ಅದೇ ಒಂದು 2 ದಿವಸ ಇಲ್ಲಿ ಬೀಚ್ ರೋಡ್ ಅಲ್ಲಿ ಇರ್ತಾನಂತ ಹೇಳಿದರು ಪೊಲೀಸರು, ಅಷ್ಟೇ ಮಾಹಿತಿ. ರೋಡ್ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮಾಜರ್ ಏನ್ ಮಾಡ್ಲಿಲ್ವಾ? ಇಲ್ಲ ಇಲ್ಲ, ಇವತ್ತು ಮಾಡಲಿಲ್ಲ, ಇನ್ನು ಗೊತ್ತಿಲ್ಲ. ಕರಿತೇನೆ ಅಂತ ಹೇಳಿದ್ದಾರೆ, ಯಾವಾಗ ಅಂತ ಗೊತ್ತಿಲ್ಲ. ಕೋರ್ಟ್ಗೆ ಅದು 2 ದಿವಸ ಕಸ್ಟಡಿಗೆ ಅಂತ ಹೇಳಿದ್ದಾರೆ, ಅಷ್ಟೇ ಹೇಳಿದ್ದು. ಇಲ್ಲಿ ರೋಡಲ್ಲಿ ಒಂದು ಮಾಹಿತಿ ಎಲ್ಲ ಕಲೆ ಹಾಕಿ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರಂತ. ಸರ್ ಇವತ್ತು ಬೆಳಗ್ಗೆ ಯಾವಾಗ ಮಾಹಿತಿ ಬಂದು ಹಾಸ್ಪಿಟಲ್ ಇಂದ ರಿಲೀಸ್ ಆಗಿರೋದೇನೋ? ಅದು ಮಧ್ಯಾಹ್ನ ಒಂದು 2 ಗಂಟೆ ಆಗುವಾಗ ಇಲ್ಲಿಗೆ ಸ್ಟೇಷನ್ಗೆ ಕರ್ಕೊಂಡು ಬಂದು. ಇನ್ನು ಅವನೇ ಬಾಯಿ ಬಿಡ್ಬೇಕಷ್ಟು, ಏನೆಲ್ಲ ಆಗಿದೆ ಅವನಿಂದಲೂ ಗೊತ್ತಾಗ್ಬೇಕಷ್ಟು. 2 ವರ್ಷ ಅದೇ ನಾವು ಫ್ರೆಂಡ್ಶಿಪ್ ಅಲ್ಲಿ ಇದ್ವಿ, ಕ್ಲೋಸ್ ಆಗಿದ್ವಿ. ಮತ್ತೆ ನನ್ನ ಬೇರೆ ಬೇರೆ ಆಗಿದೆ, ಕಟ್ಟಾಗಿದೆ, ಯಾರು ಕೋಪದಲ್ಲಿ ಇದ್ದೆ ಅಂತ ಮಾನಸಿಕವಾಗಿ ಹೇಳ್ತಿದ್ದಾನೆ. ಕೊನೆಯದಾಗಿ ಬಂದಿದ್ದು ಸರ್ ಬೆಂಗಳೂರಿನಿಂದ ಬಂದಿದ್ದಂತ, ಊರಿನಿಂದ ಬಂದಿದ್ದಂತ ಏನಾದ್ರು ಹೇಳಿದ್ರೆ? ಅದೇ ಈಗ ನೋಡುವಾಗ ಅವ್ನು ಮಂಗಳೂರಲ್ಲಿ ಯಾವುದೋ ಒಂದು ಕಂಪನಿಯಲ್ಲಿ ಇದ್ದಂತೆ. ಬೆಂಗಳೂರು ಯಾವ ಗೊತ್ತಿಲ್ಲ ನನಗೆ, ಮಂಗಳೂರು ಅಂತ ಹೇಳಿದ. ಎಲ್ಲಿ ಜಾಬ್ ಅಂತ ಹೇಳುವಾಗ ಮಂಗಳೂರು ಅಂತ ಹೇಳಿದ. ಹೌದಾ? ಹೌದು. ಬೆಂಗಳೂರಿನಲ್ಲಿ ಇರ್ಲೇ ಇಲ್ಲ ಅವನು? ಇಲ್ಲಂತೆ, ಮಂಗಳೂರು ಅಂತ ಹೇಳಿದ. ನಾನು ಅದು ಕೇಳುವಾಗ ಸೈನ್ ಹಾಕುವಾಗ ಯಾವ್ದು ಕೆಲಸ ಅಂತ ಹೇಳುವಾಗ ವರ್ಕ್ ಫ್ರಮ್ ರೂಮ್, ಅದು ಅವನ ತಂಗಿ ಅಕ್ಕ ಅಂತ ಗೊತ್ತಿಲ್ಲ, ಹಾಗೆ ಹೇಳಿದ ಮಂಗಳೂರಲ್ಲಿ ಅಂತ. ಅದ ಒಂದು ಮಾಜರ್, ಯಾವ್ದು ತಂದೆ ಹೆಸರು ತಾಯಿ ಹೆಸರು ಅಷ್ಟೇ ಮಾಜರ್. ತಂದೆ ಹೆಸರು, ತಾಯಿ ಹೆಸರು, ಮತ್ತೆ ಅವರ ಸಂಬಂಧಿಕರು ಯಾರು ಪರಿಚಯಸ್ಥರ ಹೆಸರುಗಳು ಹಾಕ್ತಾರೆ. ಹೌದು. ಅದಾದ್ಮೇಲೆ ಯಾವ ಬಟ್ಟೆ ಹಾಕಿದಾರಂತ ನೋಡ್ತಾರೆ. ಹೌದು. ದಿವಸ ಅವತ್ತು 10 ದಿವಸ ಬಟ್ಟೆನು ಇವತ್ತು ಒಂದೇ ಇತ್ತ ಅಥವಾ ಬೇರೆ ಆಗಿತ್ತ ಸರ್ ಚೇಂಜ್? ಬ್ಲಾಕ್ ಶರ್ಟ್, ವೈಟ್ ಚಡ್ಡಿ, ಹಾಫ್ ಪ್ಯಾಂಟ್. ಹೌದು. ಸೇಮ್ ಅದೇ ತರನೇ ಇದ್ದಾನೆ, ಇದು ಚೇಂಜಸ್ ಏನಿಲ್ಲ, ಅದೇ ತರ ಇದ್ದಾನೆ. ಅಂದ್ರೆ ಯಾವುದೇ ರೀತಿಯ ಪಾಪ ಪ್ರಜ್ಞೆ ಇಲ್ವಾ? ಇಲ್ಲ ಇಲ್ಲ, ಅವನು ಮುಖದ ಮೇಲೆ ಪ್ರಜ್ಞೆ ಇರ್ಬೋದು, ಇಲ್ಲ ಅವನು ಸೈಲೆಂಟ್ ಆಗಿದ್ದಾನೆ, ಯಾರ ಮುಖ ಕೂಡ ನೋಡುದಿಲ್ಲ. ನಮ್ ಕಡೆಯಿಂದ ಯಾರ ಮುಖ ಕೂಡ ನೋಡಿಲ್ಲ. ಹಾಗಾದ್ರೆ ನಾನು ನನ್ನನ್ನು ನೋಡಿದ್ದಾನಲ್ಲ ಅಲ್ಲಿ ಫಂಕ್ಷನ್ ಅಲ್ಲಿ ಇವಾಗ, ಹಾಗೆ ನನ್ನ ಒಬ್ಬನು ಗುರುತು ಸಿಗ್ಬೋದು. ನಾನು ಆ ದಿವಸ ಒಂದು ದಿವಸ ನೋಡಿದ್ದು, ಮತ್ತೆ ಇದೆ ಕೊಲೆ ಆದ ನಂತರ ಇವತ್ತು ನೋಡಿದ್ದೆ. ತೊಂದರೆ ಇಲ್ಲ, ಹಾಗೆ ಇದ್ದಾನೆ. ಅದರರ್ಥ ಇಲಿ ಪಾಷಾಣ ತಗೊಂಡಿರುವಂತದ್ದು ಯಾವ್ದೋ ಸಾಮಾನ್ಯ ತಗೊಂಡಿರ್ಬೋದು ಅನ್ಸುತ್ತೆ ಹೀಗಾಗಿ. ಹೌದೌದು, ಯಾವ್ದು ಬೇರೆ ಅಂತ ದೊಡ್ಡ ತೊಂದರೆ ಆಗ್ಲಿಲ್ಲ ಅವನಿಗೆ. ಅಲ್ಲಿ ಪಚ್ಚನಾಡಿಯಲ್ಲೂ ಕೆಲವೊಬ್ರು ಸಮಯ ಪ್ರಜ್ಞೆಯಿಂದ ಸಿಕ್ಕಾಕೊಂಡಿದ್ದು ಅನ್ನುವಂತ ಸುದ್ದಿ ಬರ್ತಾ ಇತ್ತು. ನಿಮ್ಗೆ ಏನ್ ಬಂತು ಸರ್? ಪಚ್ಚನಾಡಿಯಲ್ಲಿ ಕೊಲೆ ಆದ ನಂತರ ಒಂದು ಮನೆಯಲ್ಲಿ ಹೋಗಿ ಊಟ ಮಾಡಿದಾನಂತೆ. ಮನೆಯವರು ಕೂಡ ಇರ್ಲಿಕ್ಕಿಲ್ಲ ಇವನು ಕೊಲೆ ಮಾಡಿದಾನಂತೆ. ಜಸ್ಟ್ ಊಟ ಮಾಡಿ ಮತ್ತೆ ಹೋದದಂತೆ ಒಂದು ಮನೆಯಿಂದ. ಓ ಹೌದಾ? ಅವತ್ ರಾತ್ರಿಯೇ? ಅವತ್ತು ರಾತ್ರಿ. ಆಮೇಲೆ ಮೊಬೈಲು ಕತ್ತಿ ಎಲ್ಲ ಇಲ್ಲೇ ಎದ್ದು ಹೋಗಿದ್ದಲ್ಲ ಸರ್? ಇಲ್ಲ ಇಲ್ಲ ಇಲ್ಲ, ಮೊಬೈಲ್ ಇಲ್ಲ. ಅವ್ರ ಅಂಗಡಿಯಿಂದ ಯಾರ ಅಂಗಡಿಯಿಂದ ಫೋನ್ ಮಾಡಿದಂತಲ್ಲ ಅವನಿಗೆ, ತಂದೆಗೆ. ಹೌದೌದು. ಹೌದೌದು, ಊಟ ಮಾಡಿ ಹೋಗಿದ್ದಾನಂತೆ ರಾತ್ರಿ. ಊಟ ಮಾಡಿ ಹೋಗಿದ್ದಾನ? ಹಾ, ಊಟ ಮಾಡಿ ಹೋಗಿದ್ದಾನೆ. ಊಟ ಮಾಡಿ ಕೂಡ ವಾಮಿಟ್ ಆಗಿದಂತೆ. ಅದು ಏನಂತ ಹೇಳಿದ್ರೆ ಇನ್ನೊಬ್ರು ಹೇಳಿದ್ರು ನಮ್ಮ ಹತ್ರ, ಬೇರೆ ಒಂದು ಟ್ಯಾಬ್ಲೆಟ್ ತರ ಬರ್ತಂತೆ ಚಿಕ್ಕದಾಗ, ಅಷ್ಟು ಪವರ್ಫುಲ್ ಇರುವುದಿಲ್ಲಂತೆ. ಆ ರೀತಿ ಏನೋ ತಗೊಂಡಿರ್ಬೋದು ಅನ್ಕೊಳ್ತಾರೆ ಅವರು. ನಾನೊಬ್ಬರನ್ನ ಕೇಳಿದೆ ಡಾಕ್ಟರ್ ಹತ್ರ. ಇವನ್ ತಗೊಂಡಂತೆ ಜಿಗ್ ಊಟ ಮಾಡಿ ಎಲ್ಲ ಹೋಗಿದಂತೆ. ಊಟ ಮಾಡಿ ಮತ್ತೆ ವಾಮಿಟ್ ಮಾಡಿದಾನಂತೆ ತುಂಬಾ. ಅದು ವಾಮಿಟ್ ಮಾಡಿದ್ರೆ ಇದು ಪವರ್ ಹೋಗ್ತದಂತಲ್ಲ. ಇನ್ನೊಂದು ಸರ್, ನೀವೇ ಇದರಲ್ಲಿ ಕಂಪ್ಲೇನೆಂಟ್ ಯಾಕೆ ಕೊಲೆ ಮಾಡ್ದ ಅಂತ ನಿಮ್ಮ ಹತ್ರ ಹೇಳಿದಲ್ಲ ಸರ್, ಏನ್ ಹೇಳಿದ ಅವನು? ಆದ್ರೂ ಕೇಳಿದ್ದಕ್ಕೆ ಈಗ ನಿಮ್ಗೆ ಬಂದಿರೋ ಮಾಹಿತಿ ಪ್ರಕಾರ? ಕೇಳಿದಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಅದೇ 2 ವರ್ಷ, ಆವಾಗ 2 ವರ್ಷ ಫ್ರೆಂಡ್ಶಿಪ್ ಅಲ್ಲಿ ಕ್ಲೋಸ್ ಆಗಿದ್ರು, ಮತ್ತೆ ಅಷ್ಟೇ. ಮತ್ತೆ ಅವಳೆಂತ ಮಾಡ್ಲಿಲ್ಲ, ಅವನೇ ಇರುವ ಪ್ರಕಾರ ಅಷ್ಟೇ, ನಾನು ಕೋಪದಲ್ಲಿದ್ದೆ ಅಷ್ಟೇ ಅಂತ ಹೇಳುದು ಅಷ್ಟೇ. ಮತ್ತೆ ಮಾಹಿತಿ ಏನಿಲ್ಲ ಹಾಗೆ. ನೀವು ಏನು ಕೇಳಲಿಲ್ವಾ ಅವನನ್ನ? ಇಲ್ಲ, ನಾನು ಮಾತಾಡ್ಲಿಲ್ಲ. ಏನ್ ಸರ್ ಮುಂದಿನ ಪ್ರಕ್ರಿಯೆ ಏನಂತ ಈಗ? ಅಲ್ಲ, ಇವತ್ತು ನಿಮಗೆ ಇಲ್ಲಿ ಏನೇನ್ ಹೇಳಿದ್ರಿ ಈಗ ಪೊಲೀಸರು? ಯಾರ್ಯಾರು ಬಂದಿದ್ರ ಪೊಲೀಸ್ ಸ್ಟೇಷನ್ಗೆ? ಯಾರು ಇವತ್ತು? ನಾನು ಮತ್ತು ನನ್ನ ಭಾವ ಮತ್ತೆ ತಮ್ಮ, ಅವಳ ಅಣ್ಣ. ಲಾವಣ್ಯ ಗೌಡ ಅವರ ತಂದೆ ಬಂದಿಲ್ವಾ? ಇಲ್ಲ ಬಂದಿಲ್ಲ. ತಂದೆ ಅವರು ಸಿಸ್ಟರ್ಸ್ ಯಾರು ಬಂದಿಲ್ಲ? ಇಲ್ಲ. ಏನು ಹೇಳ್ತಾರೆ ಸರ್ ಪೊಲೀಸರು? ಯಾಕೆ, ಏನು ಅವನ ಮನಸ್ಥಿತಿ ಬಗ್ಗೆ ಹೇಳಿರ್ಬೋದಲ್ಲ? ಇಲ್ಲ, ನನ್ನ ಹತ್ರ ಯಾವ ಪೊಲೀಸರು ಕೂಡ ಹೇಳಿಲ್ಲ ಏನಂತ. ಇನ್ನು ನಾಳೆ ಕೇಳಿ ನೋಡ್ಬೇಕಷ್ಟೇ. ನಿಮಗೆ ಮೊದಲು ಹೇಗೆ ಕಾಣ್ತಿದ್ದ ಹಾಗೆ ಇದ್ದ, ಹೆಲ್ದಿಯರ್ ಆಗಿ ಮಾತಾಡ್ತಾ ಇದ್ದ ವ್ಯಕ್ತಿ? ಹೌದೌದು, ಹೆಲ್ದಿಯಾಗಿ ಮಾತಾಡ್ತೇನೆ ಸರ್. ಮಹಾಜರ್ ಪ್ರಕ್ರಿಯೆಯಲ್ಲಿ ನೀವು? ಹೌದು. ಮಾಜಾರ್ಗ ಇಬ್ರು ನಮ್ಮ ಊರವ್ರು ಬಂದಿದ್ರು. ಊರವ್ರು ಬಂದು ಅದೇ ಮಾಜಾರ್ಗೆ ಅವನನ್ನು ಗುರ್ತಿಡಕ್ಕೆ ಅವ್ರೆ. ಇನ್ನು ಬಿಸಿ ರೋಡಿಗೆ ತಗೊಂಡೋಗಿ ಎಲ್ಲ ಮಾಜಾರ್ ಮಾಡ್ಬೇಕಲ್ಲ, ಅದೇ ಯಾವಾಗಂತೆ ಸರ್ ಎಲ್ಲ? ಅದು ಹೇಳಿಲ್ಲ ಸರ್, ನಾಳೆ ಕೇಳ್ಬೇಕಷ್ಟೇ. ಸರಿ, ಇದು ಒಂದು ಹತ್ಯೆ ಆದ ನಂತರ ಸರ್ಕಾರದಿಂದ ತಮಗೇನಾದ್ರೂ ಪರಿಹಾರ ಬಂದಿದೆನಾ? ಸರ್ಕಾರದಿಂದ ಪರಿಹಾರ 10 ಲಕ್ಷ ಏನೋ ಬಂದಿದೆ. ಅಂದ್ರೆ ನಿಮಗೆ ಅಶೂರೆನ್ಸ್ ಕೊಟ್ಟಿದ್ದಾರೆ? ಹೌದೌದು ಅಷ್ಟೇ.
ಇಲ್ಲ ಇಲ್ಲ ದುಡ್ಡು ಏನೇ ಕೊಡ್ಲಿಲ್ಲ, ಹಾ. ನೋಟಿಸ್ ಒಂದು ಕೊಟ್ಟಿದ್ದಾರೆ ಅಷ್ಟೇ. ಕೊಡ್ತೇವಂತ ಹೇಳಿದ್ದಾರೆ. ಕೊಡ್ತೇವೆ ಅಂತ ಹೇಳಿದ್ದಾರೆ. ಯಾವಾಗ ಸರ್ ಮುಂದಿನ ಇವ್ರದೆಲ್ಲ ಕ್ರಿಯಾ ಕರ್ಮ ಎಲ್ಲ ಇರುತ್ತಲ್ಲ ಲವಣ್ಯಗೌಡದು? ಅದು ನಾಳ್ದು ಶನಿವಾರ 1ಕ್ಕೆ ಉತ್ತರ ಕ್ರಿಯೆಗೆ ಮುಂಚೆ ಒಂದು ಶುಕ್ರವಾರ ಉಂಟು, 11ರ ದಿವಸದೊಂದು, ಶನಿವಾರ 16 ದಿವಸ. ಪೊಲೀಸರು ಏನ್ ಹೇಳ್ತಾ ಇದಾರೆ ಈಗ ಅವನ್ನ ಕರ್ಕೊಂಡು ಬಂದ ನಂತರ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ ನಂತರ? ಡಿಸ್ಚಾರ್ಜ್ ಮಾಡಿದ್ಮೇಲೆ ನಮ್ಗೆ ಇದು ಕರ್ಕೊಂಡು ಬರೋಕ್ಕೆ ಅವಕಾಶ ಅಂತ ಹೇಳಿದ್ರು. ಮತ್ತೆ ಇವತ್ತು ಕರ್ಕೊಂಡು ಬಂದಿದ್ದಾರೆ. ನೆಕ್ಸ್ಟ್ಗೆ ಹೇಳಿದ್ದಾರೆ ಮುಂದಿನ ಇದನ್ನು ನಾವು ನಡೆಸ್ತೇವೆ ಅಂತ. ಅಂತ ಹೇಳಿದ್ರೆ ಮಾಜರ್ ಪ್ರಕ್ರಿಯೆನ? ಹೌದು, ಮಾಜರಿಯನ್ನು ನಾವು ನಡೆಸ್ತೇವೆ. ಆರೋಪಿ ಮುಖದಲ್ಲಿ ಯಾವ್ದಾದ್ರು ಪಾಪ ಪ್ರಜ್ಞೆ ಇತ್ತ? ನಮ್ಗೇನೆ ನೋಡುವಾಗ ಅವನ ಸಿಟ್ಟು ಬರ್ತದೆ. ಬಟ್ ಅವ್ರ ಕಡೆಯಿಂದ ಸರ್, ಅವ್ರ ಮನೆಯವ್ರು ಯಾರಿಲ್ಲ? ಯಾರಿಲ್ಲ. ಯಾರು ಬಂದಿಲ್ಲ. ಇವತ್ತಿಗೆ ಕರೆದಿದ್ದಾರೆ ಸರ್ ಈಗ ಮಾಜರ್ಗೆ ನಿಮ್ಮನ್ನ? ನಿನ್ನೆಂದು ಅಲ್ಲ, ಮುನ್ನೆಂದು ಒಂದು ಬುಧವಾರ ಒಂದಿತ್ತು. ಅದು ಫ್ಯಾಮಿಲಿ ಅವರನ್ನು ಕರ್ಕೊಂಡು ಬಂದು. ಯಾರ ಫ್ಯಾಮಿಲಿ? ಯಾವ್ದಾದ್ರು ಹೀಗೆ ಇದು ವೀಕ್ನೆಸ್ ಬೇರೆ ಡೌಟ್ ಇದೆಯಾ ಅಂತ ಕೇಳಿ KSP ಸಾಹೇಬ್ರು ಕರ್ಕೊಂಡು ಹೇಳಿದ್ದು. ಆವಾಗ ಬಂದ್ವಿ. ಅನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ದು ಹಾಜರಾಗಬೇಕಲ್ಲ, ಆಗ ಇಬ್ರು ಬಂದಿದ್ರು. ಇವತ್ತು ಅದೇ ಅವನ ಕರ್ಕೊಂಡು ಬರುವಾಗ ಇಬ್ಬರಿಗೆ ಹಾಜರಿತ್ತಲ್ಲ ಅವಾಗ. ಹಾಗಾಗಿ ನೀವು ಹೇಳ್ಬೇಕಂದ್ರೆ ಈಗ ಅವನನ್ನ ಅರೆಸ್ಟ್ ಮಾಡಿದ್ದಾರೆ, ಮುಂದೆ ಏನ್ ಮಾಡ್ಬೇಕಂತೀರಾ ನಿಮ್ಮ ಪ್ರಕಾರ? ಕೊನೆಯದಾಗಿ ಚಿತ್ರಹಿಂಸೆ ಕೊಡ್ಬೇಕು ಅಷ್ಟೇ. ಬೆಲ್ ಕೊಟ್ರೆ ಒಮ್ಮೆಲೆ ಸಾಯ್ತಾನೆ ಅಷ್ಟೇ, ಅಲ್ಲಿಗೆ ಮುಗೀತು. ಅವನಿಗೆ ಇದು ಕೊಂದ ಪಾಪ ಉಂಟಲ್ಲ, ಅದನ್ನು ಅನುಭವಿಸಬೇಕು. ಸೊ ಹೀಗಾಗಿ ಅಂದ್ರೆ ಈ ಇಲಿ ಪಾಷಾಣ ತಗೊಂಡಂತ ಹೇಳಿದ್ ಒಂದು ಸುದ್ದಿ ಹರಡಿತ್ತು, ಆದ್ರೆ ಈಗ ಹುಷಾರಾಗಿದ್ದಾರೆ. ಹುಷಾರಾಗಿದ್ದಾನೆ. ಇಲ್ಲಿ ಪಾಸನ ಆದ್ರೆ ಅದು ಪೇಸ್ಟ್ ಏನು ಅಲ್ಲ ಅಂತೆ, ಅದು ಜಸ್ಟ್ ಒಂದು ಸಣ್ಣ ಜಿಗ್ ಅಂತ ಬರ್ತಲ್ಲ, ಜಿಗ್ ಅಂತ ಪಾಯ್ಸನ್ ಅಂತ ತಗೊಂಡದ್ದು. ಮತ್ತೆ ನೀರು ಕುಡಿದು ಅಲ್ಲೇ ವಾಮಿಟ್ ಮಾಡಿದ್ದಾನಂತೆ ಸುಮಾರು. ಹಾಗೆ. ಸೊ ನಿಮ್ಮ ಅರ್ಥ ಹಾಗಾದ್ರೆ ಕೊಲೆ ಮಾಡಿದ ನಂತರ ಬದುಕುವ ಆಸೆ ಬಂದ್ಬಿಡ್ತಾ? ಅದು ನಾಟಕ ಆಡಿದ್ದಷ್ಟೇ. ಪೊಲೀಸರಿಂದ ಪೆಟ್ಟನ್ನು ತಪ್ಪಿಸಿ ಮತ್ತೆ ಸುಮಾರು ಐಡಿಯಾ ಮಾಡಿದ್ದಾನೆ ಅವನು. ಅದು ಇಲಿಪಾಸನ ಕುಡಿದ್ರೆ ಮತ್ತೆ ಪೊಲೀಸ್ ಅವ್ರು ಏನು ಮಾಡುದಿಲ್ಲಲ್ಲ ಅವನ. ಹೌದು. ಲಾವಣ್ಯ ಅವರ ತಾಯಿಯವರು ಹೇಗಿದ್ದಾರೆ, ಹೆಲ್ತ್ ಕಂಡೀಷನ್ ಎಲ್ಲ? ಅದೇ ದುಃಖದಲ್ಲಿದ್ದಾರೆ. ಯಾವ ಕೂಡ ಕೂಗ್ತಾ ಇದ್ದಾರೆ. ಅವರು ಕೆಲಸ ಬರುವ ಟೈಮಿಗೆ ಕೂಗ್ತಾರೆ, ಹೋಗುವ ಟೈಮಿಗೆ ಕೂಗ್ತಾರೆ. ಬೆಳಿಗ್ಗೆ ಹೋಗುವ ಟೈಮ್ಗೆ ಮತ್ತೆ ಸಂಜೆ ಬರುವ ಹೊತ್ತಿಗೆ ಅವ್ರಿಗೆ ನೆನಪಾಗುತ್ತೆ. ಹೌದೌದು. ಮತ್ತೆ ಕಾಲ್ ಮಾಡ್ತಾರಲ್ಲ ಅವರು, ತಲುಪಿದ್ಯಾ ಅಲ್ಲಿಗೆ ಹಾಸ್ಪಿಟಲ್ಗೆ ರಾತ್ರಿ ಹೊತ್ತು. ಹಾಗಾದ್ರೆ ನೈಟ್ ಶಿಫ್ಟ್ ಇರ್ತದಲ್ಲ, ಒಂದು 9 ಗಂಟೆ 8 ಗಂಟೆಗೆ ಕಾಲ್ ಮಾಡ್ತಾರೆ. ಆಗ ಹೇಳ್ತಾರೆ ಇವಾಗಲೂ ಕೂಡ, ನಾನು ಈ ಪೊರ್ತು ಕಾಲ್ ಮಾಡ್ತೇನೆ ಅಂತ, ಈ ಟೈಮ್ಗೆ ಕಾಲ್ ಮಾಡ್ತೇನೆ ಅಂತ. ಸೊ ಒಟ್ಟಾರೆಯಾಗಿ ಆರೋಪಿಯ ಬಂಧನವಾಗಿದೆ. ಹೌದು. ಆರೋಪಿ ಸದೃಢವಾಗಿದ್ದಾರೆ. ಹೌದು. ಆ ನಂತರ ಈಗ ಬಿಸಿ ರೋಡ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಹೌದು. ಇನ್ನು ಮುಂದೆ ಅದೇ ಒಂದು ಮಾಜರ ಎಲ್ಲಿಂದ ಇದು ಹ್ಮ್. ಅದೇ ಪ್ಲಾನ್ ಹಾಕಿದ, ಎಲ್ಲಿಂದ ತಂದ ಕತ್ತಿ ಎಲ್ಲ ತಂದ ಅಂತ ನೋಡ್ಬೇಕಷ್ಟೆ. ಸೊ ನೀವು ಸರ್ ಈಗ ಕೊನೆಯದಾಗಿ ಹೇಳೋದಾದ್ರೆ ಇದರಲ್ಲಿ ಸರಿಯಾಗಿ ತನಿಖೆ ಆಗಿ ಆರೋಪಿಗೆ ಶಿಕ್ಷೆ ಆಗ್ಬೇಕಂತೀರಾ? ಆರೋಪಿಗೆ ಶಿಕ್ಷೆ, ಇನ್ನು ಹೆಣ್ಮಕ್ಳಿಗೆ ಯಾವುದೇ ತರ ಹಾಗೆ ಆಗ್ಬಾರ್ದು. ಅವನನ್ನು ಸಾಯಿಸಿ ಸ್ಟೇಷನ್ ಇಲ್ಲಿ ಕೋರ್ಟಿಂದ ಮತ್ತೆ ಜೈಲಿಂದ ಬಿಡ್ತಾರೆ. ಮತ್ತೆ ಅವನೊಟ್ಟಿಗೆ ಸೇರಿದವರು ಕೂಡ ಹಾಗೆ ಮಾಡ್ತಾರೆ. ಏನಾಗುದಿಲ್ಲ ಮಾರೆ, ಅಲ್ಲಿ ಮಾಡ್ತೇವೆ, ಏನಾಗುದಿಲ್ಲ, ನೀನು ಕೂಡ ಹಾಗೇನೆ ಮಾಡಂತ ಅವನು ಕೂಡ ಹೇಳ್ತಾನೆ. ಧೈರ್ಯ ಬರ್ತದಲ್ಲ, ಕಠಿಣ ಶಿಕ್ಷೆ ಆಗ್ಬೇಕು ಅವನಿಗೆ, ಅವನನ್ನು ಬಿಡಬಾರ್ದು. ಸರ್ ತಮ್ಮ ಹೆಸರು? ಗೌತಮ್. ತಾವೇನಾಗಬೇಕು ಸರ್ ಲವಣ್ಯಗೌಡಗೆ? ನನ್ನ ಹೆಂಡತಿಯ ತಂಗಿ. ಸೊ ಈ ಕೇಸ್ನಲ್ಲಿ ನೀವೇ ಕಂಪ್ಲೇನೆಂಟ್ ಅಲ್ಲ ಸರ್? ಹೌದು. ಕಂಪ್ಲೇನೆಂಟ್ ನೀವೇ ಅಲ್ಲ? ಹೌದು.